ಬೆಂಗಳೂರಿನಲ್ಲಿ ಮೂವರು ಶಂಕಿತ ಉಗ್ರರನ್ನು ಬಂಧಿಸಿದಂತೆ ಎನ್ಐಎ ಬೆಂಗಳೂರು ಕೋಲಾರದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ ಬಂಧಿಸಿದೆ ಎನ್ನುವ ವರದಿಗಳು ಬರ್ತಾ ಇದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕಾರಾಗೃಹದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಚಾಂದ್ ಪಾಷಾ ಅನೀಸ್ ಆತನನ್ನು ಬಂಧಿಸಿದ್ದಾರೆ. ಯಾರೋ ಮನೋವೈದ್ಯ ನಾಗರಾಜ್ ಅಂತೆ ಆತ ಮತ್ತು ಫಾತಿಮಾ ಇವರನ್ನು ಬಂಧಿಸಿದ್ದಾರೆ. ಇವರೆಲ್ಲ ಉಗ್ರರಿಗೆ ನೆರವು ಕೊಟ್ಟ ಆರೋಪದ ಮೇಲೆ ತಗಲಾಕೊಂಡಿದ್ದಾರೆ. 3 ಜನ ಇವರೇ ಉಗ್ರರು ಅಂತಲ್ಲ, ಸಪೋರ್ಟ್. ದಾಳಿ ವೇಳೆ ಒಂದೆರಡು ವಾಕಿ ಟಾಕಿ, ಒಂದಷ್ಟು ಒಡವೆ, ಆಭರಣ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಇದು ಹೇಗೆ ಡೆವಲಪ್ ಆಗುತ್ತೆ ಸ್ಟೋರಿ ಗೊತ್ತಿಲ್ಲ. ಹೆಬ್ಬಾಳದಲ್ಲೆಲ್ಲ ಒಂದು ಜೀವಂತವಾದ ಗ್ರನೇಡ್ ಏನೋ ಒಂದು ಪತ್ತೆಯಾಗಿತ್ತು ಕೇಸಲ್ಲಿ. ಅದರಲ್ಲಿ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಇನ್ವೆಸ್ಟಿಗೇಷನ್ಸನ್ನು ಈ ಜೈಲಲ್ಲಿ ಯಾವನೋ ಇದ್ದಂಥ ನಾಜೀರ್ ಅನ್ನೋನು ಯಾವನೋ ಒಬ್ಬ ಬೆಳಕಿಗೆ ಬಂದಿದೆ, ಅವನಿಗೇನೋ ಸಹಾಯ ಆಗಿದೆ. ಆಗ ಈ ವೈದ್ಯ ಅವನಿಗೆ ಫೋನ್ ಕನೆಕ್ಷನ್ ಮಾಡಿಸ್ಕೊಡೋದು, ಮೊಬೈಲ್ ಕೊಡಿಸೋದು, ಈ ಥರದ್ದು ಏನೇನೋ ಮಾಡಿದ್ದೆಲ್ಲ ಹೊರಗೆ ಬಂದಿದೆ. ಯಾಕಂದ್ರೆ ಅವ್ನು ತಗಲಾಕೊಂಡಿದ್ದಾನೆ ಡಾಕ್ಟ್ರು. ಅದಾದಮೇಲೆ ಈ ASI ಆ ಲೇಡಿ ಫಾತಿಮಾ ನನಗೆ ಗೊತ್ತಿಲ್ಲ ಆಕೆ ರೋಲ್ ಏನು ಅಂತ, ಬಟ್ ಈ ASI ಮಾತ್ರ ಕೋರ್ಟ್ಗಳಲ್ಲಿ ಹಣನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅವ್ರಿಗೆ ಹಣ ಕೊಡಿಸೋದು, ಹಣ ಇಸ್ಕೊಡೋದು, ಈ ಥರದ ವ್ಯವಹಾರಗಳೆಲ್ಲ ಮಾಡಿದ್ದಾನೆ ಅನ್ನೋ ಆರೋಪ ಅವ್ನು ತಗಲಾಕೊಂಡಿದ್ದಾನೆ. ಈಗ ಫಾತಿಮಾ ಅಲ್ಲ, ಚಾಂದ್ ಪಾಷಾ ASI. ಹಾಗಾಗಿ 3 ಜನನೀಗ ಬಂಧಿಸಿದ್ದಾರೆ. ಮುಂದೆ ಇದು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅರಿವಿಲ್ಲ. ಇದೀಗ ಬಂದಿರುವ ಸುದ್ದಿ NIA ಕಾರ್ಯಾಚರಣೆ.